ಹೌದು ವಾಪಸ್ ತಗೋಬೇಕು ಮಾಡಿದ್ದಾರೆ. ಇದನ್ನು ನಾವು ಖಂಡಿಸಲೇಬೇಕು ಅಂತ ನಾನು ಹೇಳುದು. ದೇಶದ ಸಂವಿಧಾನಕ್ಕೆ ಧಕ್ಕೆ ತರುವ ಕೆಲಸವನ್ನ ರಾಜ್ಯಪಾಲರು ಮಾಡಿದ್ದಾರೆ. ಒಂದು ನಿಮಿಷ ಸರ್, 2 ಪಾಯಿಂಟ್ಗಳನ್ನು ಇವತ್ತಿನ ದಿವಸ ವಾಹಿನಿ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಪಾಯಿಂಟ್ ಹೇಳ್ಬಿಡ್ತೀನಿ. 2013ರಿಂದ 2018ವರೆಗೂ ಸನ್ಮಾನ್ಯ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಎಂದೂ ಸಹ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಈ ರೀತಿಯ ಸಂಘರ್ಷಮಯ ವಾತಾವರಣ ಸೃಷ್ಟಿಯಾಗಲಿಲ್ಲ. ಆದರೆ ಈಗ ಮಾತ್ರ ಕೇವಲ 2.5-3 ವರ್ಷದಲ್ಲಿ ಯಾಕೆ ಆಗ್ತಿದೆ ಅನ್ನೋದಕ್ಕೆ ನಾನು ಉದಾಹರಣೆಗಳನ್ನು ನಿಮಗೆ ಕೊಡ್ತೀನಿ. ಒಂದೇ ಒಂದು ಉದಾಹರಣೆ. ಮೊದಲು ಆಲ್ಮೋಸ್ಟ್ 6 ತಿಂಗಳಿಂದ 1 ವರ್ಷ ಒಂದೊಂದು ಸಮುದಾಯಕ್ಕೆ ಒಂದೊಂದು DCM ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೃಷ್ಟಿ ಮಾಡಿದ್ರು. ಯಾವ ಕಾರಣಕ್ಕೆ? ನೀವೇ ಉತ್ತರ ಹುಡುಕಬೇಕು. ನಾನು ಕಂಪ್ಲೀಟ್ ಮಾಡ್ತೀನಿ. ಪ್ಲೀಸ್ ಲೆಟ್ ಮಿ ಕಂಪ್ಲೀಟ್. ನಾನು ಕಂಪ್ಲೀಟ್ ಮಾಡ್ತೀನಿ. ನಾನು ಮುಖ್ಯಮಂತ್ರಿ ಅಂತ ಹೇಳ್ತಿದ್ದೀನಲ್ಲ ಸ್ವಾಮಿ. ಆಮೇಲೆ ಏನಾಗುತ್ತೆ, 1 ವರ್ಷ ಇದೇ ನಡೆಯುತ್ತೆ, ಬರೀ DCMಗಳ ಬಗ್ಗೆನೇ ನಡೆಯುತ್ತೆ. ಅದಾದ್ಮೇಲೆ ಏನಾಯ್ತು, ತಕ್ಷಣವೇ ತನ್ನ ಸ್ಥಾನಕ್ಕೆ ಎಲ್ಲಿ ಚ್ಯುತಿ ಬಂದ್ಬಿಡ್ಬೋದು ಮುಂದೆ ಅಂತೇಳಿ ಜಾತಿ ಸಮೀಕ್ಷೆನ ರಾತ್ರಿ ಮಾಹಿತಿಗಳನ್ನು ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ಕೊಟ್ಬಿಟ್ಟು ಅದನ್ನು ಸಂಘರ್ಷ ಸೃಷ್ಟಿ ಮಾಡಿದ್ರು. ಅದಾದಮೇಲೆ ಏನು ಮಾಡ್ತಾರೆ, ಅಧಿಕಾರದ ಹಸ್ತಾಂತರ ಈಗ ಬಂತು, ಇವಾಗ ಇದನ್ನ ಇಟ್ಕೊಂಡು ಮುಂದೆ ಹೊಟ್ಟಿದ್ದಾರೆ. ಒಂದಾಯ್ತಮ್ಮ. ಈಗ ಈ ಕಾಂಗ್ರೆಸ್ ಸರ್ಕಾರದ ಇಬ್ಬಂದಿತನಕ್ಕೆ ಒಂದು ಆದೇಶವನ್ನು ಇವತ್ತಿನ ದಿವಸ ತಮ್ಮ ಮುಂದೆ ನಾವು ಪ್ರಕಟ ಇದು ಮಾಡ್ತೀವಿ. ನಮ್ಮ ಜನವರಿ 14ನೇ ತಾರೀಕು ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಸರ್ಕ್ಯುಲರ್ ಹೊರಡಿಸ್ತಾರಮ್ಮ. ಯಾವಾಗ ಜಿ ಏನು ಕೇಂದ್ರ ಸರ್ಕಾರ ಅನುಮೋದನೆ ಆಗುತ್ತೋ, ಕಾಯ್ದೆಯ ರೂಪದಲ್ಲಿ ಬರ್ತೋ, ತಕ್ಷಣವೇ ಈ ತಿಂಗಳು ಜನವರಿ 14ನೇ ತಾರೀಕು ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಸರ್ಕ್ಯುಲರನ್ನು ಕೊಟ್ಟು ಪ್ರತಿಯೊಂದು ಪಂಚಾಯತಿಗಳಿಗೂ ಇದು ಹೋಗಿದೆ, ಆದೇಶ ಹೋಗಿದೆ. ಏನಂತ ಹೋಗುತ್ತೆ ಅಂತಂದರೆ, ಈಗ ಜಿಯ ಅಂಗೀಕಾರ ಆಗಿದೆ, ಕಾಯ್ದೆ ರೂಪದಲ್ಲಿ ಬಂದಿದೆ, ಇದರಲ್ಲಿರ್ತಕ್ಕಂತಹ ಏನೇನು ಅನುಕೂಲಗಳನ್ನು ನಾವು ಜನಗಳು ಪಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿಶೇಷ ಪಂಚಾಯತಿ ಸಭೆಗಳನ್ನು ಕರೀಬೇಕು ಅಂತಕ್ಕಂಥದ್ದನ್ನ ಒಂದು ಕಡೆ ಹೇಳ್ತಾರೆ. ಇಲ್ಲಿ ಕಲಾಪದಲ್ಲಿ ಬಂದು ಅದಕ್ಕೆ ವ್ಯತಿರಿಕ್ತವಾಗಿ ಮಾತಾಡ್ತಾರೆ. ಇವರ ಇಬ್ಬಂದಿತನಕ್ಕೆ ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಸರ್ಕಾರಕ್ಕೆ? ಇವತ್ತು ಕೇಂದ್ರ ಸರ್ಕಾರ ಈ ರಾಜ್ಯ ದೇಶದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷಗಳ ಮೇಲೆ ರಾಜ್ಯಪಾಲರ ಮುಖಾಂತರ ದಾಳಿ ನಡೆಸ್ತಾ ಇದೆ. ಒಂದು ವೆಸ್ಟ್ ಬೆಂಗಾಲ್ ತಗೊಳ್ಳಿ, ವೆಸ್ಟ್ ಬೆಂಗಾಲ್ ತಗೊಳ್ಳಿ, ಕೇರಳ ತಗೊಳ್ಳಿ, ಈಗ ಕರ್ನಾಟಕ ತಗೊಳ್ಳಿ. ಈ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಕೇಂದ್ರದ ಸರ್ಕಾರದ ಎಲ್ಲೆಲ್ಲಿ ಗವರ್ನರ್ಸ್ ಇರ್ತಾರೆ ಅವರು ರಾಜ್ಯ ಸರ್ಕಾರಗಳನ್ನ ಡಿಸ್ಟರ್ಬ್ ಮಾಡಲಿಕ್ಕೆ, ಆ ಸರ್ಕಾರವನ್ನ ಯಾವುದೋ ಒಂದು ರೀತಿಯಲ್ಲಿ ಅಸ್ತವ್ಯಸ್ತ ಮಾಡಲಿಕ್ಕೆ, ಆ ಮೂಲಕ ಅಧಿಕಾರ ಹಿಡಿಬೇಕು ಅಂತ ಹೇಳುವಂತದ್ದು ಕೇಂದ್ರದ ಬಿಜೆಪಿ ಸರ್ಕಾರದ ಒಂದು ಉದ್ದೇಶ. ಇಲ್ಲದೇ ಇದ್ರೆ ತಮಿಳುನಾಡಲ್ಲಿ ಯಾಕೆ ಡಿಸ್ಟರ್ಬ್ ಮಾಡ್ತಾರೆ, ಕೇರಳದಲ್ಲಿ ಯಾಕೆ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಅದನ್ನೇ ಕೇಳಿದೆ ಸರಿಗೆ. ತೆಲಂಗಾಣ ಹಿಮಾಚಲದಲ್ಲೂ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಅಲ್ಲಾಗದೆ ಇರೋ ಬೆಳವಣಿಗೆ ಯಾಕೆ ಇಲ್ಲ ಆಗ್ತಾ ಇದೆ? ತೆಲಂಗಾಣ ಹಿಮಾಚಲದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಂದಕ್ಕೆ ಈಗ 4 ಆಯ್ತು, ಅಲ್ಲೂ ಆಗತ್ತೆ ಅಂತ ಎಲ್ಲೆಲ್ಲಿ ಮಾಡಿದ್ದಾರೆ, ಯಾಕೆ ಡೆಲ್ಲಿಯಲ್ಲಿ ಮಾಡ್ತಾ ಇಲ್ಲ? ಈಗ ಹಿಂದೆ ಅರವಿಂದ್ ಕೇಜ್ರಿವಾಲ್ ಇದ್ದಾಗ ಡೆಲ್ಲಿಯಲ್ಲಿ ಮಾಡ್ತಾ ಇದ್ರಿ, ಮಾಡ್ತಾ ಇಲ್ಲ. ಬಿಹಾರದಲ್ಲಿ ಯಾಕೆ ಮಾಡ್ತಾ ಇಲ್ಲ? ಐ ಆಮ್ ವೆರಿ ಕ್ಯೂರಿಯಸ್. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಡಾವೋಸ್ ಅಲ್ಲಿದ್ದಾರೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಉಪಮುಖ್ಯಮಂತ್ರಿಗಳ ತಮ್ಮ ಹಿಂದಿನ ದಿನ ಹೇಳಿಕೆ ಕೊಡ್ತಾರೆ, ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಪಾಲಿಸಬೇಕು, ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಡಿ, ನಾವು ಪಕ್ಷನಿಷ್ಠರು ವ್ಯಕ್ತಿನಿಷ್ಠರಲ್ಲ ಅನ್ನೋ ಹೇಳಿಕೆ ಕೊಡ್ತಾರೆ. ಮರುದಿನ ಈ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಶುರುವಾಗುತ್ತೆ. ಇದನ್ನು ನೋಡಿದರೆ ನಾನು ನೋಡಿಯೇ ಹೇಳಿದೆ, ಇಲ್ಲ ಇದು ರಾಜ್ಯಪಾಲರನ್ನ, ಅಂದರೆ ರಾಜ್ಯಪಾಲರು ಓದಬಾರ್ದು, ನಿಮಗೊಂದು ಅವಕಾಶ ಸಿಗಬೇಕು ಅನ್ನುವ ರೀತಿಯಲ್ಲಿ. ಅಂದರೆ ಇದೆಲ್ಲವೂ ಕೂಡ ಇಟ್ಸ್ ಮೋರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅಟ್ಯಾಕ್ ಮಾಡೋಗಿಂತ ಇದು ನಿಮ್ಮ ಪಕ್ಷದ ಆಂತರಿಕ ಬೆಳವಣಿಗೆ ಕಾರಣದಿಂದ ನಡೀತದೆಯಾ? ಉಪಮುಖ್ಯಮಂತ್ರಿಗಳು ಇರಲಿಲ್ಲ ನೋಡಿ ಅಧಿವೇಶನದ ಮೊದಲನೇ ದಿನ. DK ಶಿವಕುಮಾರ್ ಬೆಂಬಲಿತ ಶಾಸಕರು ಸಭೆ ಕರೀತಾರೆ, ಯಾವಾಗ ಇದೆಲ್ಲ ಆಗುತ್ತೆ? ಹೌದು, ನಾನು ಮಾತಾಡ್ತೀನಿ. ನಾನು ಈಗಾಗಲೇ ಇವ್ರು ಹೇಳಿದ್ರು, ನಮ್ಮ ದೇವರಾಜ್ ಅವರು, ಏಕಾಏಕಿ ಜನವರಿ 26ನೇ ತಾರೀಕು ರಾಜ್ಯದಲ್ಲಿರುವಂತ ಎಲ್ಲ ಗ್ರಾಮಗಳಲ್ಲಿ ಗ್ರಾಮ ಸಭೆ ಆಗಬೇಕು, ವಿಶೇಷ ಸಭೆ ಆಗಬೇಕು ಅಂತ ನೋಟಿಫಿಕೇಶನ್ ಹೊರಡಿಸ್ಬಿಡ್ತಾರೆ. ಈ ಜಿಗೆ ಸಂಬಂಧಪಟ್ಟ ಹಾಗೆ ಹೌದು, ಅದನ್ನ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವ್ರು ಏನ್ ಹೇಳ್ತಾ ಇದಾರೆ, ಎಲ್ಲ ಕಡೆಗಳಲ್ಲಿ ಇದ್ರ ಬಗ್ಗೆ ಸಭೆ ಮಾಡಿ, ಸಮಗ್ರ ಚರ್ಚೆ ಮಾಡಿ, ಅದ್ರ ಬಗ್ಗೆ ರೆಸಲ್ಯೂಷನ್ ಮಾಡಿ, ಅದನ್ನ ನೀವು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿ ಅಂತ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಈ ಏಕಾಏಕಿ ಈ ತರದ ಕೇಂದ್ರದ ವಿರುದ್ಧ ಇರುವಂತ ಪಾಯಿಂಟ್ಸ್ ಗಳನ್ನ ತಂದ್ಬಿಟ್ಟು
ರಾಜ್ಯಪಾಲರು ಕಳ್ಸಿದ ತಕ್ಷಣ, ರಾಜ್ಯಪಾಲರು ಮಾಹಿತಿ ಕೊಟ್ಟ ತಕ್ಷಣ ಇವ್ರು ಅದ್ರ ಬಗ್ಗೆ ರ್ಯಾಟಿಫಿಕೇಶನ್ ಕೊಡಕ್ಕೆ, ಸಮಜಾಯಿಷಿ ಕೊಡಕ್ಕೆ ಹೋಗೋದಿಲ್ಲ. ಅವ್ರಿಗೆ ಧಮಕಿ ಹಾಕಕ್ಕೆ ಹೋಗ್ತಾರೆ, ಒಳಗಡೆ ಹೋಗಿ ನೀವು ಮಾತಾಡ್ಲೇಬೇಕು, ಯುವರ್ ಡ್ಯೂಟಿ ಬೌಂಡ್ ಟು ಡೂ ಇಟ್ ಅನ್ನುವಂತ ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಇವ್ರು ಏನ್ ಅನ್ಕೊಂಡಿದ್ದಾರೆ, ಒಬ್ಬ ರಾಜ್ಯಪಾಲರಾಗಿ ಬಂದಿರೋಂಥವ್ರು ರಾಜ್ಯ ಸರ್ಕಾರದ ಗುಲಾಮ್ನ ಕೆಲಸ ಮಾಡ್ಬೇಕು, ರಾಜ್ಯ ಸರ್ಕಾರದ ಗುಲಾಮ್ನ ಕೆಲಸ ಮಾಡ್ತಾರೆ. ಹೌದು, ಗುಲಾಮ್ ಅಂದ್ರೆ ಏನು? ಏನು ನೀವೇನು ಏನು ಗುಲಾಮ ಗುಲಾಮ ಅಂತೀರಲ್ಲ ನೀವು. ನೀವು ಹೇಳ್ತಾ ಇರೋದು ನೀವು ದುರಹಂಕಾರಿ ಅಂತ ಕರೆದ್ರಲ್ಲ, ನೀವು ದುರಹಂಕಾರಿ ಅಂತ ಕರೆದ್ರಲ್ಲ, ನೀವು ದುರಹಂಕಾರಿ ಅಂತ ಕರೆದ್ರಲ್ಲ, ಒಬ್ಬ ಶಾಸಕರಾಗಿ ನೀವು ದುರಹಂಕಾರಿ ಅಂತ ಕರೆದ್ರಲ್ಲ, ನೀವು ದುರಹಂಕಾರಿ ಅಂತ ಕರೆದ್ರೆ ನೀವು ಶಾಸಕರಾಗಿ ದುರಹಂಕಾರಿ ಅಂತ ಕರೆದ್ರಲ್ಲ. ಹೌದು, ನೀವು ಅದನ್ನೇ ಮಾಡ್ತಿರೋದು. ಇಲ್ಲ, ನೀವು ದುರಹಂಕಾರಿ ಅಂತ ಕರೆದ್ರಲ್ಲ, ನೀವು ರಾಜ್ಯಪಾಲರು ಗುಲಾಮರಲ್ಲ, ರಾಜ್ಯಪಾಲರು ಗುಲಾಮರಲ್ಲ, ಅವರ ಅಪೇಕ್ಷೆ ಹೇಳ್ತೀರಾ? ರಾಜ್ಯಪಾಲರು ಗುಲಾಮರಲ್ಲ, ರಾಜ್ಯಪಾಲರು ನಿಮಿಷ. ರಾಜ್ಯಪಾಲರು ಗುಲಾಮರಲ್ಲ, ರಾಜ್ಯಪಾಲರು ಗುಲಾಮರಲ್ಲ. ಗುಲಾಮನ್ ರೀತಿಯ ರಾಜ್ಯಪಾಲರು ಗುಲಾಮರಾಗುವುದಿಲ್ಲ. ಯಾಕೆ ಗುಲಾಮರಾಗ್ತಾರೆ? ಹೌದು ಸರ್, ಈಗ ಇಲ್ಲ ಅಮ್ಮ ನನ್ನ ಪ್ರಶ್ನೆಗೆ ಇಬ್ರು ಉತ್ತರ ಕೊಡ್ತಾರೆ. ಒಂದು ಕಡೆ ಸರ್, ಸರ್ ಅಮ್ಮ ಒಂದು ಕಡೆ ಜಿ ರಾಮ್ಜಿಯ ಒಂದು ಏನು ಕಾಯ್ದೆಯನ್ನ ಒಪ್ಪಿಕೊಂಡು ವಿಶೇಷ ಗ್ರಾಮ ಸಭೆ ಕರೆಯುವಂತ ಸರ್ಕಾರ, ಅದಕ್ಕೆ ವ್ಯತಿರಿಕ್ತವಾಗಿ ವಿಧಾನದ ಕಲಾಪವನ್ನು ಕರೆಯುವ ಸರ್ಕಾರದ ಇಬ್ಬಂದಿತನವನ್ನ ಅದ್ರ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಕೊಡಿ, ದಯವಿಟ್ಟು ಉತ್ತರ ಕೊಡಿ. ಇದಕ್ಕೆ ಉತ್ತರ ಕೊಡಿ ನನಗೆ. ನಾವು ಮೇಡಮ್ ಈ ವಿ ಬಿ ರಾಮ್ಜಿ ಅಂತ ಏನು ಕಾನೂನು ತಂದಿದ್ದಾರೆ, ಜಿ ರಾಮ್ಜಿ, ಇದನ್ನು ನಾವು ಖಂಡತುಂಡವಾಗಿ ವಿರೋಧಿಸ್ತೇವೆ. ಇದು ಒಂದು ಮತ್ತೆ ಏನೆಲ್ಲ ಸಾಧ್ಯ ಇದೆ, ಯಾವೆಲ್ಲ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಈ ಕಾನೂನನ್ನ ನಾವು ಧಿಕ್ಕರಿಸಿ ಹಿಂದೆ ಇರತಕ್ಕಂಥ ಮನ್ರೇಗಾ ಕಾನೂನನ್ನು ಜಾರಿಗೆ ತರ್ತೇವೆ. ಅಲ್ಲಿವರೆಗೆ ನಮ್ಮ ಹೋರಾಟ ಇದ್ದೇ ಇರ್ತದೆ. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇರ್ತದೆ. ಈ ಹಿಂದೆ ಕೂಡ ನಾನು ನೆನಪಿಸಿಕೊಳ್ತೇನೆ ನವೀನ್ ಅವರಿಗೆ, ಕೇಂದ್ರದಲ್ಲಿ ಮೋದಿ ಅವರು ಹಿಂದೆ ರೈತ ವಿರೋಧಿ ಕಾನೂನನ್ನು ಜಾರಿಗೆ ತಂದರು, APMC ಮಾರ್ಕೆಟ್ಗಳ ಬಗ್ಗೆ ಕಾನೂನು ಜಾರಿಗೆ ತಂದರು. ಮತ್ತೆ ನಾನು ಒಂದು ಮಾತು ಹೇಳ್ತೇನೆ, ನವೀನ್ ಅವರು ರಾಜ್ಯಪಾಲರ ವಿರುದ್ಧವಾಗಿ ಗುಲಾಮರು ಅಂತ ಶಬ್ದ ಬಳಕೆ ನೀವು ದುರಹಂಕಾರಿ ಅನ್ನೋ ಪದ ಬಳಸಿದ್ದೀರಿ. ರಾಜ್ಯಪಾಲರು ಗುಲಾಮರಲ್ಲ, ಅವ್ರು ದುರಹಂಕಾರಿ ಅಲ್ಲ, ಅವ್ರು ದುರಹಂಕಾರಿ ಅಲ್ಲ. ಆ ಮಾತನ್ನು ಹಿಂದಕ್ಕೆ ತಗೊಳ್ಬೇಕು. ಇದು ನನ್ನ ಪ್ರಾರ್ಥನೆ ಇದೆ. ಗುಲಾಮರು ಅಂತ ತಪ್ಪಿಸ್ಕೊಂಡು ಓಡೋಗ್ತಿದ್ದಾರೆ. ನಾವು ಬಳಕೆನೆ ಬೇಡ ಸರ್, ಒಂದ್ ನಿಮಿಷ ಅಂತ ಪದದ ಬಳಕೆನೆ ಬೇಡ ಬಿಡಿ. ಬಂದ ತಕ್ಷಣ ದುರಹಂಕಾರ ಅಂದ್ರು, ಇವ್ರು ಇನ್ನೊಂದು ಹೇಳಿದ್ರು, ಬೇಡ ಅಂತ ಪದದ ಬಳಕೆನೆ ಮಾತಾಡೋದು. ಏನಾಗಿದೆ ಇಲ್ಲಿರೋ ಸ್ಥಿತಿ ಇಲ್ಲೇನ್ ಕಂಡು ಬಂತಲ್ಲ, ಅದೇ ರಾಜ್ಯದ ಒಟ್ಟಾರೆ ರಾಜಕೀಯ ಪರಿಸ್ಥಿತಿ ಏನು ಅಂದ್ರೆ, BJP ಕಾಂಗ್ರೆಸ್ JDSಗೆ ಒಂದು ಪಂಚಿಂಗ್ ಬ್ಯಾಗ್ ಬೇಕು. ರಾಜ್ಯಪಾಲರು ಸಿಕ್ಕಿದ್ದಾರೆ, ಇವ್ರು ಗುಲಾಮರು ಅಂತಾರೆ, ಅವರು ದುರಹಂಕಾರಿ ಅಂತಾರೆ. ರಾಜ್ಯಪಾಲರಿಗೆ ಅಂತಾರಲ್ವಾ, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗೆ ಅಂತಿದ್ದಾರೆ. ಎಸ್ ಸರ್, ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ನ ಸಮಯ ಆಗ್ತಾ ಇದೆ, ಬ್ರೇಕ್ನ ನಂತರ ಚರ್ಚೆ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.